ಆತ್ಮೀಯ ಸ್ನೇಹಿತರೆ, ಒಳ್ಳೆಯ ಸ್ನೇಹಿತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ರೂತಳಿಗೆ ದಯೆ ತೋರಿದ ಬೋವಜನು ಅವಳ ಜೀವಿತಕ್ಕೆ ಆಧಾರನಾಗುವ ಚಿಂತನೆಯುಳ್ಳವನಾಗಿರುತ್ತಾನೆ. ಅದೇ ಸಮಯದಲ್ಲಿ ನವೋಮಿಯು ಕೂಡ ರೂತಳ ಜೀವಿತಕ್ಕೆ ಭದ್ರತೆಯನ್ನು ನೀಡಲು ಮುಂದಾಗುವ ಆಲೋಚನೆಯನ್ನು ಇಂದಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ಳಲಿರುವೆವು. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿ ನಮಗೊಂದು ಕರೆ ಮಾಡಿರಿ. ನೀವು ದೇವರ ಕಾರ್ಯದಲ್ಲಿ ಮುನ್ನಡೆಯೋಣ. ಅನೇಕರನ್ನು ದೇವರಿಗಾಗಿ ಗೆದ್ದುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಈ ದಿನದ ಅಧ್ಯಯನದಲ್ಲಿ ರೂತಳ ಜೀವಿತದ ಭವಿಷ್ಯತ್ತಿಗಾಗಿ ಬೋವಜನು ಮತ್ತು ನವೋಮಿಯು ಹೇಗೆ ಚಿಂತಿಸುವವರಾಗಿದ್ದರೋ ಅದೇ ರೀತಿಯಲ್ಲಿ ನಮಗಾಗಿ ಚಿಂತಿಸುವ ಯೇಸು ಕ್ರಿಸ್ತನಿದ್ದಾನೆ ಎಂಬ ಸತ್ಯವನ್ನು ನಾವು ತಿಳಿಯಲ್ಪಡುವಂತೆ ಕೊಟ್ಟಂಥ ಈ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಹೌದು ದೇವರೇ, ನಮಗಾಗಿ ಚಿಂತಿಸುವ ದೇವರು ನೀನಾಗಿದ್ದೀ ಎಂದು ನಾವೆಲ್ಲರೂ ತಿಳಿದುಕೊಳ್ಳುವ ಹಾಗೆ ನಮ್ಮನ್ನು ಕೃಪೆಯಲ್ಲಿ ನಡೆಸು. ಈ ಪ್ರಾರ್ಥನೆಯನ್ನು, ನಮ್ಮೆಲ್ಲ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ನಿನ್ನ ಒಂದೇ ಪರಿಶುದ್ಧ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಬನ್ನಿ ಅಧ್ಯಯನವನ್ನು ಮುಂದುವರಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ರೂತಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರಾತ್ಮನ ಬಲದೊಂದಿಗೆ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ರೂತಳು 2ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಮೋವಾಬ್ಯಳಾದ ರೂತಳು, ಇದಲ್ಲದೆ ಆ ಮನುಷ್ಯನು ನನಗೆ ಸುಗ್ಗಿಯೆಲ್ಲಾ ತೀರುವವರೆಗೂ ನನ್ನ ಆಳುಗಳ ಜೊತೆಯಲ್ಲೇ ಇರು ಎಂದು ಹೇಳಿದ್ದಾನೆ ಅನ್ನಲು, ನಹೋಮಿಯು ತನ್ನ ಸೊಸೆಯಾದ ರೂತಳಿಗೆ, ನನ್ನ ಮಗಳೇ, ನೀನು ಅವನ ಹೆಣ್ಣಾಳುಗಳ ಸಂಗಡಲೇ ಹೊರಟು ಹೋಗುವುದು ಒಳ್ಳೆಯದು. ಬೇರೆ ಹೊಲದಲ್ಲಿ ನಿನಗೆ ತೊಂದರೆಯಾದೀತು ಎಂದು ಹೇಳಿದಳು. ಅದರಂತೆಯೇ ರೂತಳು ಅತ್ತೆಯ ಮನೆಯಲ್ಲಿದ್ದುಕೊಂಡು ಜವೆಗೋದಿಯ ಮತ್ತು ಗೋದಿಯ ಸುಗ್ಗಿ ತೀರುವವರೆಗೆ ಬೋವಜನ ಹೆಣ್ಣಾಳುಗಳ ಸಂಗಡಲೇ ಹೋಗಿ ಹಕ್ಕಲಾಯುತ್ತಿದ್ದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸುಮಾರು 6 ವಾರಗಳನ್ನು ದಾಟುವಂತಾಯಿತು. ಈ 6 ವಾರಗಳಲ್ಲಿಯೂ ಪ್ರತಿದಿನವೂ ರೂತಳನ್ನು, ಬೋವಜನನ್ನು ಬೆತ್ಲೆಹೇಮಿಂದ ಬರುವುದನ್ನು, ಆ ಹೊಲದಲ್ಲಿರುವುದನ್ನು ಕಾಣಬಹುದಿತ್ತು. ಬೋವಜನು ರೂತಳನ್ನು ಪ್ರೀತಿಸುತ್ತಿದ್ದನು. ಅವನು ಆಕೆಗಾಗಿ ಹಾತೊರೆಯುತ್ತಿದ್ದನು ಮತ್ತು ಬೆತ್ಲೆಹೇಮಿನ ಜನರೆಲ್ಲರೂ ಹಾಸ್ಯ ಮಾಡುತ್ತಾ, ನಮ್ಮ ಯುವಕನು ಪ್ರೀತಿಯಲ್ಲಿ ಬಿದ್ದು ಹೋಗಿದ್ದಾನೆ ಎಂದು ಹೇಳುತ್ತಿದ್ದರು. ಮತ್ತು ರೂತಳ ಅತ್ತೆ ನಹೋಮಿಯು ಪ್ರತಿದಿನ ಕಿಟಕಿಯಿಂದ ಈ ಇಬ್ಬರೂ ಬರುವುದನ್ನು ನೋಡುತ್ತಿದ್ದಿರಬಹುದು. ಕರ್ತನಲ್ಲಿ ಪ್ರಿಯರೇ, ಇದಕ್ಕೆ ಏನಾದರೂ ಮಾಡಬೇಕೆಂದು ಆಕೆ ತಿಳಿದುಕೊಂಡಳು. ಯಾಕಂದರೆ ರೂತಳ ಜೀವಿತಕ್ಕೆ ನೆರವಾಗಬೇಕಾಗಿತ್ತು. ಬೋವಜನು ಆಕೆಯನ್ನು ಪ್ರೀತಿಸಿದ್ದರಿಂದ ಅವಳನ್ನು ಬಿಡಿಸಬೇಕೆಂದಿದ್ದನು. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ಪ್ರೀತಿಸುವ ಒಬ್ಬ ರಕ್ಷಕನು ನಮಗಿರುವುದು ಎಂಥ ಅದ್ಭುತ ವಿಚಾರವಾಗಿದೆಯಲ್ಲವೇ? ಆತನು ನಮ್ಮ ಬಿಡುಗಡೆಗಾಗಿ ಈ ಭೂಮಿಗಿಳಿದು ಬಂದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿವರೆಗೆ ರೂತಳ ಪುಸ್ತಕದ 2ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ಮುಂದುವರೆದು ನಾವು ರೂತಳ ಪುಸ್ತಕ 3ನೇ ಅಧ್ಯಾಯದ ಧ್ಯಾನಕ್ಕೆ ಸಾಗೋಣ. ಇದರ ಮುಖ್ಯ ಪ್ರಸ್ತಾಪ ಬೋವಜನ ತೂರುವ ಕಣದಲ್ಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಬೋವಜನ ತೂರುವ ಕಣದಲ್ಲಾಗುವ ಘಟನೆಗಳಿವೆ. ರೂತಳು ತನಗೆ ಸೇರಬೇಕಾದದನ್ನು ಹಕ್ಕಿನಿಂದ ಕೇಳಲಾರದವಳಾದ್ದರಿಂದ ನಹೋಮಿಯು ಕಾರ್ಯಪ್ರವೃತ್ತಳಾಗುತ್ತಾಳೆ. ರೂತಳ ಪರಿಸ್ಥಿತಿ ಬಹು ಅಸಾಮಾನ್ಯವಾದದ್ದಾಗಿತ್ತು. ಇಲ್ಲಿನ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಹಿಂದೆ ಹೇಳಿದ ಮೋಶೆಯ ಧರ್ಮಶಾಸ್ತ್ರದ 3ನೆಯ ನಿಯಮವನ್ನು ತಿಳಿದುಕೊಳ್ಳುವುದು ಅಗತ್ಯ. ನಮಗೆ ಇದು ಅತೀ ವಿಚಿತ್ರವಾಗಿ ಕಾಣಬಹುದು, ಆದರೆ ಇದರಲ್ಲಿ 2 ನಾವು ಈಗಾಗಲೇ ನೋಡಿದ್ದೇವೆ. ಈಗ 3ನೇದನ್ನು ನೋಡೋಣ. ಮಾತ್ರವಲ್ಲದೆ ಆಗಿನ ಕಾಲದ ತೂರುವ ಕಣದ ಕುರಿತಾಗಿಯೂ
ಅದರ ಪ್ರಾಮುಖ್ಯತೆಯ ಕುರಿತಾಗಿಯೂ ನೋಡೋಣ. ಪ್ರಿಯರೇ, ಹಿಂದಿನ 2 ನಿಯಮಗಳು ವಿಚಿತ್ರವಾಗಿ ಕಂಡಿರಬಹುದಾದರೆ ಈ 3ನೆಯದನ್ನು ನೋಡಿರಿ. ಧರ್ಮೋಪದೇಶಕಾಂಡ ಪುಸ್ತಕ 25ನೇ ಅಧ್ಯಾಯ 5ನೇ ವಚನದಿಂದ 9ನೇ ವಚನದವರೆಗೆ ನೋಡುವಾಗ ಅಲ್ಲಿ ಹೀಗೆ ಬರೆದದೆ: ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಅವಳ ಮೈದುನ ಅವಳನ್ನು ಹೆಂಡತಿಯಾಗಿ ತೆಗೆದುಕೊಂಡು ಮೈದುನ ಧರ್ಮವನ್ನು ನೆರವೇರಿಸಬೇಕು. ಅವಳಲ್ಲಿ ಹುಟ್ಟುವ ಚೊಚ್ಚಲ ಮಗನು ಸತ್ತವನ ಮಗನೆಂದು ಪರಿಗಣಿಸಬೇಕು. ಹೀಗೆ ಆಗುವುದರಿಂದ ಸತ್ತವನ ಹೆಸರು ಇಸ್ರಾಯೇಲ್ಯರೊಳಗಿಂದ ನಾಶವಾಗಿ ಹೋಗುವುದಿಲ್ಲ. ತಮ್ಮನು ಅಣ್ಣನ ಹೆಂಡತಿಯನ್ನು ಪರಿಗ್ರಹಿಸಲೊಲ್ಲದೆ ಹೋದರೆ ಅವಳು ಚಾವಡಿಗೆ ಹೋಗಿ ಹಿರಿಯರಿಗೆ, ನನ್ನ ಗಂಡನ ತಮ್ಮನು ತನ್ನ ಅಣ್ಣನ ಹೆಸರನ್ನು ಉಳಿಸಲೊಲ್ಲನು, ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ ಎಂದು ತಿಳಿಸಬೇಕು. ಆಗ ಆ ಊರಿನ ಹಿರಿಯರು ಅವನನ್ನು ಕರೆಯಿಸಿ ವಿಚಾರಿಸಿದಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದುಬಿಟ್ಟು ಅವನ ಮುಖದ ಮೇಲೆ ಉಗುಳಿ, ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲೊಲ್ಲದವರೆಲ್ಲರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳಬೇಕು ಎಂಬುದಾಗಿ. ಪ್ರಿಯರೇ, ಇದು ನಿಜವಾಗಿ ವಿಚಿತ್ರವಾದ ನಿಯಮವಲ್ಲವೇ? ಮತ್ತು ಇದಕ್ಕೆ ತಕ್ಕ ಉದಾಹರಣೆಯು ಸತ್ಯವೇದದಲ್ಲಿ ರೂತಳ ಪುಸ್ತಕದಲ್ಲಿ ಮಾತ್ರ ದೊರೆಯುತ್ತದೆಂದು ನಾನು ನೆನೆಸುತ್ತೇನೆ. ಆದರೆ ಇಸ್ರಾಯೇಲ್ಯರಲ್ಲಿ ಈ ಸಂಪ್ರದಾಯ ತುಂಬಾ ಸಲ ಪಾಲಿಸಲ್ಪಟ್ಟಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಈಗ ಸಮಾರ್ಯವೆಂದು ಕರೆಯಲ್ಪಡುವ ಎಫ್ರಾಯಿಮ್ನ ಗುಡ್ಡದ ಪ್ರದೇಶದಲ್ಲಿ ಒಬ್ಬನಿದ್ದಾನೆ. ಒಂದು ರಾತ್ರಿ ಆ ಮನೆಯ ಹುಡುಗನೊಬ್ಬನು ದೀಪ ಹಿಡಿದುಕೊಂಡು ಹೊರಗೆ ಹೋಗುತ್ತಾನೆ. ಅವನೆಲ್ಲಿಗೆ ಹೋಗುತ್ತಾನೆ ಎಂದು ಇತರರು ಆಶ್ಚರ್ಯಪಡುತ್ತಾರೆ. ಬಹಳ ರಾತ್ರಿಯಾದಾಗ ಆ ಹುಡುಗನು ಮನೆಗೆ ತುಂಬಾ ಉಲ್ಲಾಸದಿಂದ ಹಿಂತಿರುಗಿ ಬರುತ್ತಾನೆ. ಬಂದವನು ಏನನ್ನೂ ಹೇಳುವುದಿಲ್ಲ, ಅವರೂ ಕೇಳುವುದಿಲ್ಲ, ಆದರೆ ಆಶ್ಚರ್ಯದಿಂದಿರುತ್ತಾರೆ. ಇದು ತಿರುತಿರುಗಿ ಆದಾಗ ಆ ಯುವಕನ ಉಳಿದ ಸಹೋದರರು ಕೇಳುತ್ತಾರೆ, ರಾತ್ರಿ ನೀನೆಲ್ಲಿಗೆ ಹೋಗಿದ್ದೀ ಎಂದು. ಓ, ಇಲ್ಲಿಯೇ ಕೆಳಗೆ ಎನ್ನುತ್ತಾನೆ. ಅಲ್ಲಿಗೆ ಒಂದು ಹೊಸ ಕುಟುಂಬ ಬಂದಿದೆಯಲ್ಲವೋ? ಹೌದು. ಓ, ಹಾಗಾದರೆ ನೀನು ಅವಳನ್ನು ಸಂಧಿಸಲು ಹೋಗುತ್ತಿದ್ದೀಯಾ ಎಂದು ಕೇಳಿದಾಗ ಅವನು ಹೌದು ಎನ್ನುತ್ತಾನೆ. ನಾವು ನೆರೆಯವರೊಂದಿಗೆ ಒಳ್ಳೆಯ ಸಂಬಂಧದಲ್ಲಿರಬೇಕಲ್ಲವೇ ಎಂಬುದಾಗಿ ಉತ್ತರಿಸುತ್ತಾನೆ. ಈಗ ಅವರು ತಿರುಗಿ ಕೇಳುತ್ತಾರೆ, ನಾವು ನೇರವಾಗಿ ಕೇಳುತ್ತೇವೆ, ನೀನು ಅವಳನ್ನು ಭೇಟಿ ಮಾಡಲಿಕ್ಕಾಗಿಯೇ ಹೋಗುತ್ತಿದ್ದೀಯಲ್ಲವೇ? ಅದಕ್ಕೂ ಅವನು ಹೌದು ಎನ್ನುತ್ತಾನೆ. ನೀನು ಆಕೆಯಲ್ಲಿ ಅನುರಕ್ತನಾಗಿದ್ದೀಯೋ? ತಿರುಗಿ ಹೌದು ಎನ್ನುತ್ತಾನೆ. ಆಗ ಅವರು ಹೇಳುತ್ತಾರೆ, ನಾವು ಆಕೆಯನ್ನು ನೋಡಿದ್ದೇವೆ, ಅವಳು ಒಳ್ಳೆಯವಳಾಗಿ ಕಂಡುಬರುತ್ತಿಲ್ಲ. ಇದು ಕುಟುಂಬದ ಪ್ರಶ್ನೆಯಾಗಿದೆ. ನಾಳೆ ನಿನಗೇನಾದರೂ ಆದರೆ ನಾವಾರೂ ಆಕೆಯನ್ನು ವಿವಾಹವಾಗಲು ಸಿದ್ಧರಿಲ್ಲ. ಆಗ ಆ ಯುವಕನು ಹೇಳುತ್ತಾನೆ, ನಾನು ಆಕೆಯನ್ನು ಕೇಳಿದ್ದೇನೆ, ಅವಳು ನನ್ನನ್ನು ಮದುವೆಯಾಗಲು ಸಿದ್ಧಳಾಗಿದ್ದಾಳೆ. ಈ ರಾತ್ರಿ ನಾವು ವಿವಾಹವಾಗಲಿದ್ದೇವೆ. ಇದಕ್ಕೆ ಮನೆಯವರಾರೂ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಅವನು ಯಾರ ಮಾತನ್ನೂ ಕೇಳದೆ ಆಕೆಯನ್ನು ವಿವಾಹವಾಗಿ ಬಳಿಕ ಯಾವುದೇ ಕಾರಣದಿಂದಾಗಿ ಸತ್ತರೆ ಆಕೆ ಅವನ ಸಹೋದರರಲ್ಲಿ ಒಬ್ಬನು ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಳ್ಳಬಹುದು. ಆಗ ಆಕೆಯನ್ನು ತಿರಸ್ಕರಿಸುವುದು ಸಾಧ್ಯವಿಲ್ಲ. ಆದರೆ ಆಕೆ ಹಠ ಮಾಡಿದರೆ ವಿಷಯವು ನ್ಯಾಯಾಲಯಕ್ಕೆ ಹೋಗುತ್ತದೆ. ಅಲ್ಲಿಯೂ ಅವನು ಒಪ್ಪಿಕೊಳ್ಳದಿದ್ದರೆ ಆಕೆ ಅವನ ಕೆರವನ್ನು ತೆಗೆದುಹಾಕಿ ಅವನ ಮುಖಕ್ಕೆ ಉಗುಳಬಹುದು. ಅಂದರೆ ಅವರಿಗೆ ಅವಮಾನವುಂಟಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸಂಪ್ರದಾಯ ವಿಚಿತ್ರವಾದದ್ದಾಗಿದೆ. ಮಕ್ಕಳಿಲ್ಲದ ವಿಧವೆಯ ಪರಿಸ್ಥಿತಿ ಬಹು ಕಠಿಣವಾಗಿರುತ್ತದೆ. ಆಕೆಯ ಪರಿಸ್ಥಿತಿಯು ಸಂಪೂರ್ಣವಾಗಿ ಬದಲಾಗುತ್ತದೆ. ಆಕೆ ಗಂಡನ ಸಹೋದರರಲ್ಲಿ ಒಬ್ಬನನ್ನು ಕೇಳಿಕೊಳ್ಳಬಹುದು. ಇದು ಆಕೆಯ ಸತ್ತ ಗಂಡನ ಕಡೆಗೆ ಅವಳ ಕರ್ತವ್ಯವೂ ಆಗಿದೆ. ಆಗಿನ ದಿನಗಳಲ್ಲಿ ಈ ಕ್ರಮದಿಂದಾಗಿ ಕುಟುಂಬವು ಒಂದಾಗಿರುವುದಕ್ಕೆ ಸಾಧ್ಯವಿರುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಈ ನಿಯಮವು ದೇವರ ಏರ್ಪಾಡಾಗಿತ್ತು. ಇಲ್ಲಿ ದೇವರ 2 ಉದ್ದೇಶಗಳು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅದರಲ್ಲಿ ಮೊದಲನೆಯದು ಸ್ತ್ರೀತತ್ವವನ್ನು ಕಾಪಾಡುವುದಕ್ಕಾಗಿ. ಅಂದರೆ ಗಂಡ ಸತ್ತರೆ ಹೊಲ, ದ್ರಾಕ್ಷೆ ತೋಟ, ಕುರಿಮಂದೆ ಇತ್ಯಾದಿಗಳಿದ್ದರೆ ಅದನ್ನು ನೋಡಿಕೊಳ್ಳಲು ಅವಳಿಂದ ಸಾಧ್ಯವಾಗುವುದಿಲ್ಲ. ಆಗ ಆಕೆ ತನ್ನ ಸಮೀಪ ಬಂಧುವೊಬ್ಬನನ್ನು ಈ ಜವಾಬ್ದಾರಿ ನಿಭಾಯಿಸಲಿಕ್ಕಾಗಿ ಆರಿಸಿಕೊಳ್ಳಬಹುದು. ಪ್ರಿಯರೇ, ಸತ್ಯವೇದವು ಪುರುಷ ಪಕ್ಷ ಜಾತಿಯೆಂದು ಹೇಳುವವರಿಗೆ ಇಲ್ಲಿ ಉತ್ತರವಿದೆ.
ಇಲ್ಲಿ ಸ್ತ್ರೀಗೆ ಎಂಥ ಹಕ್ಕು ಅಧಿಕಾರ ಕೊಡಲ್ಪಟ್ಟಿದೆ ನೋಡಿರಿ. ದೇವರ ಎರಡನೇ ಉದ್ದೇಶವೇನೆಂದರೆ ದೇವರು ಭೂಮಿಯ ಹಕ್ಕನ್ನು ಕಾಯಬೇಕೆಂದಿದ್ದನು. ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಪ್ಯಾಲೆಸ್ತೀನ್ ದೇಶವನ್ನು ಕೊಟ್ಟದ್ದಲ್ಲದೆ ಪ್ರತಿ ಕುಲಕ್ಕೂ ಅವರವರ ಸ್ವಾಸ್ಥ್ಯವನ್ನು ಕೊಟ್ಟದ್ದಲ್ಲದೆ ಪ್ರತಿ ಕುಟುಂಬಕ್ಕೂ ಅದರಲ್ಲಿ ಪಾಲನ್ನು ಕೊಟ್ಟಿರುತ್ತಾನೆ. ಪ್ರಿಯರೇ, ಪ್ರತಿ ಕುಟುಂಬವು ತನ್ನ ಪಾಲಿನ ಭೂಮಿಯನ್ನು ಕಳಕೊಳ್ಳುವ ಅಪಾಯವಿತ್ತು. ಆದರೆ ಜುಬಿಲಿ ವರ್ಷದಲ್ಲಿ ಅದು ಮೂಲ ಯಜಮಾನನಿಗೆ ತಿರುಗಿ ಬರುತ್ತಿತ್ತು. ವಿಧವೆಯಾದವಳು ಕುಲದಿಂದ ಹೊರಗಿನವನೊಬ್ಬನನ್ನು ವಿವಾಹವಾದರೆ ಆ ಕುಟುಂಬಕ್ಕೆ ಆ ಆಸ್ತಿ ತಪ್ಪಿ ಹೋಗುತ್ತಿತ್ತು. ಆದರೆ ದೇವರು ಆ ಆಸ್ತಿಯನ್ನು ಕಾಪಾಡಲು ಹೀಗೆ ಮಾಡಿದನು. ಆ ಜನಾಂಗ, ಕುಲ, ಕುಟುಂಬದ ಆಸ್ತಿ ಉಳಿಸಿಕೊಳ್ಳಲಿಕ್ಕಾಗಿ ಆಕೆ ಸಮೀಪ ಬಂಧುವನ್ನೇ ವಿವಾಹವಾಗಬೇಕಾಗಿತ್ತು. ನಮಗೆ ಇದು ವಿಚಿತ್ರ ನಿಯಮವೆಂದು ಕಂಡರೂ ಇಸ್ರಾಯೇಲ್ಯರೊಳಗೆ ಇದು ಪ್ರಚಲಿತವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ರೂತಳ ವಿಚಾರದಲ್ಲಿ ಆಕೆ ಮಕ್ಕಳಿಲ್ಲದ ವಿಧವೆಯಾಗಿದ್ದಳು ಮತ್ತು ಅವರು ಬಡವರಾದ್ದರಿಂದ ಆಕೆಯ ಗಂಡನಿಗೆ ಸೇರಿದ ಆಸ್ತಿ ಕೈತಪ್ಪಿ ಹೋಗಿತ್ತು. ಬೋವಜನು ಆಕೆಯ ಸಮೀಪ ಬಂಧುವಾದದ್ದರಿಂದ ಅವರನ್ನು ಕೇಳಿಕೊಳ್ಳುವ ಎಲ್ಲಾ ಹಕ್ಕು ಆಕೆಗಿತ್ತು. ಆದರೆ ಬೋವಜನ ಕೈ ಕಟ್ಟಿ ಹಾಕಲ್ಪಟ್ಟಿತ್ತು. ಯಾಕಂದರೆ ಈ ಕುರಿತು ರೂತಳು ಮುಂದೆ ಹೋಗಬೇಕಿತ್ತೇ ಹೊರತು ಅವನಲ್ಲ. ಆಕೆ ಅವನನ್ನು ತನ್ನ ಗಂಡನೆಂದು ಕೇಳಿಕೊಳ್ಳಬೇಕಿತ್ತು. ಪ್ರಿಯರೇ, ಬೋವಜನಲ್ಲದೆ ಇನ್ನೊಬ್ಬ ಸಮೀಪ ಬಂಧುವೂ ಇದ್ದಾನೆಂಬ ವಿಚಾರವು ಬೆಳಕಿಗೆ ಬಂತು. ರೂತಳು ಅವನನ್ನೂ ಕೂಡ ಗಂಡನಾಗಲು ಕೇಳಿಕೊಳ್ಳಬಹುದಿತ್ತು. ಆದ್ದರಿಂದ ರೂತಳು ಮುಂದುವರಿಯುವುದನ್ನು ಬೋವಜನು ಕಾಯುತ್ತಿದ್ದನು. ಆದರೆ ರೂತಳು ಈ ವಿಚಾರದಲ್ಲಿ ಸುಮ್ಮನಿದ್ದುದರಿಂದ ನೊಹೋಮಿಯು ಕಾರ್ಯ ನಡೆಸುತ್ತಾಳೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ವಿಚಿತ್ರ ಕ್ರಮವನ್ನು ನೋಡುತ್ತೇವೆ. ಅದಕ್ಕಾಗಿ ನಾವು ಕಣತೂರುವ ಸ್ಥಳದ ಕುರಿತಾಗಿ ನೋಡಬೇಕಾಗಿದೆ. ಪ್ರಿಯರೇ, ದೇವರು ಕೃಷಿಕರಾಗಿದ್ದ ಇವರಿಗೆ ವಿಶೇಷವಾದ ಏರ್ಪಾಟುಗಳು ಮಾಡಿದ್ದನ್ನು ನೋಡಬಹುದು. ಮೋಶೆಯ ಕಟ್ಟಳೆಗಳು ಇಸ್ರಾಯೇಲರಿಗೆ ಮಾತ್ರವಲ್ಲದೆ ಭೂಮಿಗೂ ಸಂಬಂಧಪಟ್ಟದಾಗಿತ್ತು. ಅದನ್ನು ಪ್ಯಾಲೆಸ್ತೀನ್ ದೇಶಕ್ಕೆ ವಿಶೇಷವಾದ ರೀತಿಯಲ್ಲಿ ಅನ್ವಯಿಸಿಕೊಳ್ಳುತ್ತಿದ್ದರು. ಆದ್ದರಿಂದ ಕಣದ ವಿಚಾರದಲ್ಲೂ ಕೆಲವು ನಿಯಮಗಳಿರುವುದನ್ನು ನೋಡುತ್ತೇವೆ. ಹೊಟ್ಟು ಹಾರಿ ಹೋಗಲು ಒಳ್ಳೆಯ ಗಾಳಿ ಸಿಗುವಂತಾಗಲು ಈ ಕಣಗಳನ್ನು ಸಾಮಾನ್ಯವಾಗಿ ಗುಡ್ಡಗಳ ತುದಿಯಲ್ಲಿ ಕಟ್ಟುತ್ತಿದ್ದರು. ಆದರೆ ದ್ರಾಕ್ಷೆಯ ಅಲೆಗಳು ಬೆಟ್ಟದ ಬುಡದಲ್ಲಿರುತ್ತಿದ್ದವು. ಇದರಿಂದಲೇ ದ್ರಾಕ್ಷೆ ಗೊನೆಗಳನ್ನು ಕೆಳಗೆ ಹೊತ್ತು ತರಲು ಸುಲಭವಾಗುತ್ತಿತ್ತು. ಇಂತಹ ದ್ರಾಕ್ಷೆ ಅಲೆಯಲ್ಲೇ ಗಿದ್ಯೋನನು ಕೆಲಸ ಮಾಡುತ್ತಿದ್ದನು. ಗಿದ್ಯೋನನು ಮೇಲೆ ಬೆಟ್ಟದ ತುದಿಯಲ್ಲಿರಬೇಕಾಗಿದ್ದವನು ಭಯದಿಂದಾಗಿ ಕೆಳಗಿನ ಭಾಗದಲ್ಲಿದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಂಡುಕೊಂಡಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ತೋರುವ ಕಣದ ಕುರಿತಾಗಿ ನೋಡೋಣ. ಮಣ್ಣನ್ನು ಚೆನ್ನಾಗಿ ಹದ ಮಾಡಿ ಮೇಲ್ಮೈಯು ನಯವಾಗಿರುವಂತೆ ಮಾಡುತ್ತಿದ್ದರು. ಈ ಕಣಗಳು ಬೆಟ್ಟದ ಮೇಲ್ಭಾಗದಲ್ಲಿರುತ್ತಿದ್ದವು. ಸಿವುಡುಗಳನ್ನು ಮೇಲಕ್ಕೊಯ್ದ ಬಳಿಕ ಮಧ್ಯಾಹ್ನದ ಗಾಳಿ ಬೀಸಲು ಆರಂಭವಾದಾಗ ಅವರು ಕಣತೂರುವ ಕೆಲಸ ಮಾಡುತ್ತಿದ್ದರು. ಪ್ರಿಯರೇ, ಸಾಯಂಕಾಲದವರೆಗೂ ಕೆಲವೊಮ್ಮೆ ಗಾಳಿ ಇನ್ನೂ ಬೀಸುತ್ತಿದ್ದರೆ ರಾತ್ರಿಯವರೆಗೂ ಈ ಕೆಲಸ ಸಾಗುತ್ತಿತ್ತು. ತೆನೆಗಳನ್ನು ಎತ್ತುಗಳ ಕಾಲಡಿಗೆ ಹಾಕಿ ಅವುಗಳಿಂದ ತುಳಿಸುತ್ತಿದ್ದರು. ಬಳಿಕ ಅದನ್ನು ಎತ್ತಿ ಗಾಳಿಗೆ ತೂರುತ್ತಿದ್ದರು. ಆಗ ಹೊಟ್ಟು ಗಾಳಿಗೆ ದೂರ ಹಾರಿ ಹೋಗಿ ಧಾನ್ಯ ಮಾತ್ರ ಕೆಳಕ್ಕೆ ಬೀಳುತ್ತಿತ್ತು. ಗಾಳಿ ಬೀಸುತ್ತಿರುವವರೆಗೂ ರಾತ್ರಿಯಾದರೂ ಅವರು ಈ ಕೆಲಸದಲ್ಲಿ ತೊಡಗಿರುತ್ತಿದ್ದರು. ಆ ಸಮಯದಲ್ಲಿ ಔತಣವನ್ನೂ ಏರ್ಪಡಿಸುತ್ತಿದ್ದರು ಮತ್ತು ಸುತ್ತಲಿನ ಕುಟುಂಬಗಳವರೆಲ್ಲರೂ ಅಲ್ಲಿ ಸೇರಿ ಬರುತ್ತಿದ್ದರು. ಊಟವಾದ ಬಳಿಕ ಗಂಡಸರು ಧಾನ್ಯವಿರುವಲ್ಲಿ ಮಲಗುತ್ತಿದ್ದರು. ಆ ಸ್ಥಳವು ವೃತ್ತಾಕಾರವಾಗಿರುವುದರಿಂದ ಅವರು ಧಾನ್ಯಗಳಿರುವ ಕಡೆಗೆ ತಲೆಯಿಟ್ಟು ಕಾಲುಗಳನ್ನು ಉದ್ದಕ್ಕೆ ಚಾಚಿ ಮಲಗುತ್ತಿದ್ದರು. ಇದರಿಂದ ಧಾನ್ಯವನ್ನು ಕಳ್ಳರಿಂದ ಕಾಪಾಡಿದ ಹಾಗೂ ಆಗುತ್ತಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಒಳ್ಳೆಯ ಫಲಕ್ಕಾಗಿ ದೇವರನ್ನು ಸ್ತುತಿಸಿ ಹಬ್ಬ ಮಾಡುವ ಸಮಯ ಆಗಿತ್ತು. ಇಸ್ರಾಯೇಲ್ಯರಲ್ಲಿನ ಕೆಲವು ಹಬ್ಬಗಳು ಈ ಕಣ ತೂರುವುದರ ಜೊತೆಗೆ ಸೇರಿರುತ್ತಿದ್ದವು. ದೇವರನ್ನು ಸ್ತುತಿಸುವ ಗೀತೆಗಳನ್ನು ಹಾಡುತ್ತಿದ್ದರು. ರಾತ್ರಿಯಲ್ಲಿ ಆ ಗುಡ್ಡಗಳ ಮೇಲೆ ಆಕಾಶದ ಕಡೆಗೆ ನೋಡುತ್ತಾ ಒಳ್ಳೆಯ ಬೆಳೆಗಾಗಿ ದೇವರನ್ನು ಕೊಂಡಾಡುತ್ತಾ ಗಾನ ಮಾಡುತ್ತಿದ್ದರು. ಕೀರ್ತನೆಗಳಲ್ಲಿ ಅನೇಕವು ಇಂಥ ಸಂದರ್ಭಗಳಲ್ಲಿ ಉಪಯೋಗಿಸಲ್ಪಟ್ಟಿವೆ ಎಂಬುದನ್ನು ನೋಡಬಹುದು. ಪ್ರಿಯರೇ, ಈ ಎರಡೂ ನಿಯಮಗಳನ್ನು ಅರ್ಥ ಮಾಡಿಕೊಂಡ ಬಳಿಕ ಈಗ ನಮ್ಮ ವಾಕ್ಯ ಭಾಗವನ್ನು ನೋಡೋಣ. ರೂತಳು 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ:
ನಹೋಮಿಯು ಸೊಸೆಗೆ, ನನ್ನ ಮಗಳೇ, ನೀನು ಗೃಹಿಣಿಯಾಗಿ ಸುಖದಿಂದಿರುವುದಕ್ಕೋಸ್ಕರ ನಾನು ಪ್ರಯತ್ನಿಸಬೇಕಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬೆಳೆ ಕೊಯ್ಯುವ ಕಾಲವೆಲ್ಲ ರೂತಳು ಬೋವಜನು ಜೊತೆಯಾಗಿ ಬರುವುದನ್ನು ನಹೋಮಿಯು ಗಮನಿಸುತ್ತಾ ಇದ್ದಳು. ಸುಮಾರು 6 ವಾರಗಳು ದಾಟಿದವು. ಜವೆಗೋದಿಯನ್ನು ಗೋಧಿಯನ್ನೂ ಕೂಡಿಸಿ ಆಯಿಸಿ ಆಯಿತು. ರೂತಳು ಸಭ್ಯ ಗುಣದವಳಾಗಿದ್ದರಿಂದ ಬೋವಜನನ್ನು ಯಾವ ಹಕ್ಕಿನ ಕುರಿತಾಗಿಯೂ ಕೇಳಲಿಲ್ಲ. ಅವನು ತನ್ನನ್ನು ಪ್ರೀತಿಸುತ್ತಿದ್ದಾನೆಂಬುದನ್ನು ಅವಳು ಗ್ರಹಿಸಿದಳು. ಆಗ ನಹೋಮಿಯು ರೂತಳ ಜೀವಿತವನ್ನು ಸ್ಥಿರಪಡಿಸಬೇಕಲ್ಲವೇ ಎಂದು ಕೇಳುತ್ತಾಳೆ. ನಿನಗೆ ವಿವಾಹದ ಏರ್ಪಾಟು ಮಾಡಲೇ ಎಂದು ಕೇಳುತ್ತಾಳೆ. ಬನ್ನಿರಿ, ರೂತಳು 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನೀನು ಯಾವನ ಹೆಣ್ಣಾಳುಗಳು ಜೊತೆಯಲ್ಲಿರುತ್ತೀಯೋ ಆ ಬೋವಜನು ನಮ್ಮ ಸಂಬಂಧಿಕನಾಗಿರುತ್ತಾನಲ್ಲ, ಅವನು ಹಿಂದಿನ ರಾತ್ರಿ ಕಣದಲ್ಲಿ ಜವೆಗೋದಿಯನ್ನು ತೂರುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೋವಜನು ನಮ್ಮ ಸಮೀಪ ಬಂಧುವಾಗಿದ್ದಾನೆ. ನೀನು ಅವನನ್ನು ಹಕ್ಕಿನಿಂದ ಗಂಡನಾಗಲು ಕೇಳಿಕೊಳ್ಳಬಹುದು. ನೀನು ಅವನನ್ನು ಕೇಳಿಕೊಳ್ಳಲೇಬೇಕು. ನೀನು ಈ ರಾತ್ರಿ ಕಣ ತೂರುವ ಸ್ಥಳಕ್ಕೆ ಹೋಗಿ ಅವನನ್ನು ಕಾಣಬೇಕು. ಕರ್ತನಲ್ಲಿ ಪ್ರಿಯರೇ, ರೂತಳು 3ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನೀನು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನುಟ್ಟು ಅಲ್ಲಿಗೆ ಹೋಗು. ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವರೆಗೂ ಮರೆಯಾಗಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಬ್ಬದ ಔತಣ ಮುಗಿಯುವವರೆಗೆ ಕಾಯಬೇಕೆಂದು ನಹೋಮಿಯು ರೂತಳಿಗೆ ಹೇಳುತ್ತಾಳೆ. ಅವನು ನಿನ್ನ ಸಮೀಪ ಬಂಧುವಾಗಿ ಕೇಳಿಕೊಳ್ಳಲು ಇದು ತಕ್ಕ ಸಮಯವಾಗಿದೆ. ನಹೋಮಿಯು ಆಕೆಗೆ ಕೆಲವು ಸ್ಪಷ್ಟ ನಿದರ್ಶನಗಳನ್ನು ಕೊಡುತ್ತಾಳೆ. 4 ಸಂಗತಿಗಳನ್ನು ಆಕೆ ಮಾಡಬೇಕೆಂದು ಹೇಳುತ್ತಾಳೆ. ಪ್ರಿಯರೇ, ಇದರಲ್ಲಿ ಕ್ರಿಸ್ತನ ಬಳಿಗೆ ಬರುವ ಪಾಪಿಯ ಚಿತ್ರಣವಿದೆ. ಪಾಪಿಗೂ ಈ 4 ಹೆಜ್ಜೆಗಳು ಅತಿ ಅಗತ್ಯದವುಗಳಾಗಿವೆ. ಅದರಲ್ಲಿ ಮೊದಲನೆಯದು ಸ್ನಾನ ಮಾಡಿಕೋ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನ ಬಳಿಗೆ ನಾವು ಬರುವಾಗ ತೀತನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ ಬರೆದುದನ್ನು ನೆನಪು ಮಾಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟುಮಾಡುವ ಮೂಲಕ ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ನಿಕೋದೇಮನಿಗೆ ಹೇಳಿದ್ದು, ನೀನು ಒಳ್ಳೆ ಧಾರ್ಮಿಕ ವ್ಯಕ್ತಿಯೆಂದು ನೆನೆಸಬಹುದು, ಆದರೆ ನಿನಗೆ ಒಂದು ಸ್ನಾನ, ಆತ್ಮಿಕ ಸ್ನಾನದ ಅಗತ್ಯವಿದೆ. ನೀನು ತಿರುಗಿ ಹುಟ್ಟಬೇಕು ಎಂದು. ನಹೋಮಿಯು ರೂತಳಿಗೆ, ನೀನು ಹೊಲಗಳಲ್ಲಿ ದುಡಿಯುತ್ತಿದ್ದಿ, ಆದ್ದರಿಂದ ಮೊದಲು ಸ್ನಾನ ಮಾಡಿಕೋ. ಇದು ಅವಳು ಮಾಡಬೇಕಾಗಿದ್ದ ಮೊದಲನೆಯ ಸಂಗತಿಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ರೂತಳಿಗೆ ನಹೋಮಿ ಹೇಳಿದ 2ನೇ ಸಂಗತಿ ಎಣ್ಣೆ ಹಚ್ಚಿಕೊಳ್ಳಲು. ರೂತಳ ಮೊದಲ ಗಂಡನು ತೀರಿಕೊಂಡ ಬಳಿಕ ಆಕೆ ತನ್ನನ್ನು ಆಕರ್ಷಕವಾಗಿ ಕಾಣಿಸಿಕೊಳ್ಳಲು ಯಾವ ಪ್ರಯತ್ನವನ್ನೂ ಮಾಡುತ್ತಿದ್ದಿರಲಿಲ್ಲ. ಈಗ ರೂತಳಲ್ಲಿ ಒಬ್ಬನು ಆಸಕ್ತಿ ವಹಿಸಿರುವುದರಿಂದ ಆಕೆ ತನ್ನನ್ನು ಸುಗಂಧ ದ್ರವ್ಯಗಳಿಂದ ಅಲಂಕರಿಸಿಕೊಳ್ಳಬೇಕೆಂದು ಹೇಳುತ್ತಾಳೆ. ಪ್ರೀತಿಯುಳ್ಳ ದೇವಜನರೇ, ಇದು ನಮ್ಮ ಕ್ರೈಸ್ತ ಜೀವನಕ್ಕೂ ಹೋಲಿಕೆಯಾದದ್ದಾಗಿದೆ. ನಾವು ದೇವರ ಮಕ್ಕಳಾಗುವಾಗ ನಾವು ಕೂಸುಗಳಾಗಿರುತ್ತೇವೆ, ಆದರೆ ಮುಂದಕ್ಕೆ ನಾವು ಆತ್ಮಿಕವಾಗಿ ಬೆಳೆಯುವವರಾಗಿದ್ದೇವೆ. ಒಬ್ಬ ವಿಶ್ವಾಸಿಗೆ ಆಗಬೇಕಾದ ಅಭಿಷೇಕದ ಕುರಿತಾಗಿ ಹೇಳಲ್ಪಟ್ಟದ್ದನ್ನು ನಾವು ನೋಡುತ್ತೇವೆ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಯೋಹಾನನು ಹೇಳುತ್ತಾನೆ, ನೀವು ಪವಿತ್ರನಾಗಿರುವಾತನಿಂದ ಅಭಿಷೇಕವನ್ನು ಹೊಂದಿದವರಾಗಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ನಮಗೆ ಎಲ್ಲ ಸತ್ಯವನ್ನು ತಿಳಿಸುವನಾದ್ದರಿಂದ ನಾವೆಲ್ಲರೂ ಆತನಿಂದ ಕಳಿಸಲ್ಪಡಬೇಕು. ದೇವರ ವಾಕ್ಯವನ್ನು ಸರಿಯಾಗಿ ತಿಳುಕೊಳ್ಳಲು ಇದೊಂದೇ ಮಾರ್ಗವಾಗಿರುತ್ತದೆ. 3ನೇ ಸಂಗತಿಗಳನ್ನು ನೋಡುವಾಗ ಶ್ರೇಷ್ಠ ವಸ್ತ್ರಗಳನ್ನು ಉಟ್ಟುಕೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ನಹೋಮಿಯು ರೂತಳಿಗೆ, ರೂತಳೆ, ನೀನು ನಿನ್ನ ಗಂಡನ ಜೊತೆ ಸಮಾರಂಭಗಳಿಗೆ ಹೋಗುವಾಗ ತೊಡುತ್ತಿದ್ದ ಬಟ್ಟೆಗಳನ್ನೇ ಹಾಕಿಕೋ. ನೀನು ಅದರಿಂದ ತುಂಬ ಸುಂದರವಾಗಿ ಕಾಣುತ್ತಿ, ಮತ್ತು ನೀನು ಆ ಹಳೇ ವಸ್ತ್ರಗಳನ್ನು ಧರಿಸಿಕೊಂಡಾಗ ಬೋವಜನು ನಿನ್ನನ್ನು ನೋಡಿದರೆ ನಿನ್ನ ಕುರಿತಾಗಿ ಏನು ಯೋಚಿಸಾನು? ಆದ್ದರಿಂದ ನೀನು ತೆಗೆದಿರಿಸಿದ್ದ ಆ ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೋ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗೆ ಇದು 3ನೇ ಹೆಜ್ಜೆಯಾಗಿದೆ. ನಾವು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ರಕ್ಷಕರನ್ನಾಗಿ ಅಂಗೀಕರಿಸಿದಾಗ ಆತನು ನಮ್ಮ ನೀತಿಯಾಗುತ್ತಾನೆ. ಆತನು ನಮ್ಮ ಪಾಪಗಳನ್ನು ತೆಗೆದು ಹಾಕುವುದು ಮಾತ್ರವಲ್ಲದೆ
ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವುದಲ್ಲದೆ ತನ್ನ ನೀತಿಯಿಂದ ನಮ್ಮನ್ನು ಒದಗಿಸುವನು. ಅದು ನೀತಿಯ ನಿಲುವಂಗಿ ಎಂಬುದಾಗಿ ಹೇಳಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಬರೆದದೆ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತಾದು, ಹೆಚ್ಚು ಕಡಿಮೆ ಏನೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ಇದನ್ನು ಪಾಪಿಗೆ ಹೊದಿಸಲಾಗುವ ಹೊದಿಕೆ ಎಂದು ಹೇಳುತ್ತಾನೆ. ಆಗ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕಾಣುವಾಗ ಆತನ ನೀತಿಯು ನಮ್ಮ ನೀತಿಯಾಗುತ್ತದೆ. ನಾವು ಆತನಲ್ಲಿ ಪರಿಪೂರ್ಣರಾಗಿದ್ದು ಆ ಪ್ರಿಯನಲ್ಲಿ ಸ್ವೀಕಾರ ಹೊಂದಿದವರಾಗುತ್ತೇವೆ. ನಮಗೆ ಈಗ ಇರುವ ನೀತಿಯ ನಿಲುವಂಗಿ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ನಿಲುವಂಗಿ ಎಂಬ ಒಂದು ಪುಸ್ತಕ ಕೆಲವು ವರ್ಷಗಳ ಹಿಂದೆ ಪ್ರಕಟಿಸಲ್ಪಟ್ಟಿತ್ತು. ಒಬ್ಬ ವಿದ್ಯಾವಂತ ಯೌವನಸ್ಥೆಯು ಒಂದು ಭಾನುವಾರ ನನಗೆ ಸಿಕ್ಕಿದಳು. ನಾನು ಒಂದು ಅತ್ಯಾಕರ್ಷಕವಾದ ಪುಸ್ತಕ ಓದುತ್ತಾ ಇದ್ದೇನೆ. ನಾನು ಅದೇನೆಂದು ಕೇಳಿದೆ. ಅದಕ್ಕೆ ಆಕೆ ನಿಲುವಂಗಿ ಎಂದು ಉತ್ತರ ಕೊಟ್ಟಳು. ಅದನ್ನು ಕೇಳಿ ನನಗೆ ಸ್ವಲ್ಪ ನಿರಾಶೆಯಾಯಿತು. ನಾನು ಅದನ್ನು ಓದಿದ್ದೇನೋ ಎಂದು ಆಕೆ ಕೇಳಿದಳು. ಪೂರ್ತಿ ಓದಿಲ್ಲ, ಪುಸ್ತಕ ನನ್ನ ಬಳಿ ಇದೆ, ಆದರೆ ಪೂರ್ತಿಯಾಗಿ ಓದಿಲ್ಲ ಎಂದು ಹೇಳಿದೆ. ಆ ನಿಲುವಂಗಿಗೆ ಏನಾಯಿತೆಂದು ತಿಳಿಯುವ ಕುತೂಹಲ ನಿಮಗಿಲ್ಲವೇ ಎಂದು ಕೇಳಿದಳು. ಆಗ ನಾನು, ಇಲ್ಲ, ಆ ಹೊಲಿಗೆ ಇಲ್ಲದ ಕ್ರಿಸ್ತನ ನಿಲುವಂಗಿಯ ಕುರಿತು ಆಕರ್ಷಕವಾದದ್ದೇನೂ ಇರುವುದಿಲ್ಲ. ಅದಕ್ಕೋಸ್ಕರ ಸಿಪಾಯಿಗಳು ಚೀಟಿ ಹಾಕಿದರು. ಅದನ್ನು ಪಡೆದವನಿಗೆ ಸೆಕೆಯು ಊರಾದ್ದರಿಂದ ಅದರಿಂದ ಹೆಚ್ಚಿನ ಪ್ರಯೋಜನವೇನೂ ಆಗಿರಲಿಕ್ಕಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಅದನ್ನು ಎಸೆದಿರಬಹುದು. ಬಳಿಕ ಕಸ ಗುಡಿಸುವಾಗ ಸೇವಕಿಯು ಅದನ್ನೆತ್ತಿ ಕಸದ ಡಬ್ಬಿಗೆ ಬಿಸಾಡಿರಬಹುದು ಎಂದು ಹೇಳಿದೆ. ಇದನ್ನು ಕೇಳಿ ಆ ಮಹಿಳೆಗೆ ನಿಜವಾಗಿ ದಿಗ್ಭ್ರಮೆಯಾಯಿತು. ಆಕೆ ಹೇಳಿದಳು, ಇದು ಅಸಂಭವ. ಆ ಕಥೆಯ ಪ್ರಕಾರ ಆ ನಿಲುವಂಗಿಗೆ ಆಕರ್ಷಕ ಚರಿತ್ರೆಯಿತ್ತು ಎಂದಳು. ಆಗ ನಾನು, ಆ ನಿಲುವಂಗಿಗೆ ಯಾವ ಆಕರ್ಷಕತೆಯೂ ಇರಲಿಲ್ಲ, ಆದರೆ ತನ್ನ ಮೇಲೆ ನಂಬಿಕೆ ಇಡುವ ಪಾಪಿಯ ಮೇಲೆ ಕ್ರಿಸ್ತನು ತೋಡಿಸುವ ನೀತಿಯ ನಿಲುವಂಗಿ ನಿಜವಾಗಿ ಆಕರ್ಷಕ ಹಿನ್ನೆಲೆಯದಾಗಿದೆ ಎಂದೆನು. ಕರ್ತನಲ್ಲಿ ಪ್ರಿಯರೇ, ನೀನು ಕ್ರಿಸ್ತನಲ್ಲಿ ಸಂಪೂರ್ಣತೆಯನ್ನು ಹೊಂದುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನದ ಪ್ರಕಾರ, ಕ್ರಿಸ್ತನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ನಮಗೆ ದೇವರೆದುರಿಗೆ ನಿಲ್ಲತಕ್ಕ ನೀತಿಯು ದೊರಕಿತು. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಎಂದು. ಪ್ರಿಯರೇ, ನೀವು ಈ ರೀತಿಯ ನಿಲುವಂಗಿಯನ್ನು ಧರಿಸಿ ದೇವರೆದುರಿಗೆ ನಿಲ್ಲಬಹುದು. ಅದು ನಿಜವಾಗಿ ಆಕರ್ಷಕವಾದದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿದ್ದೇವೆ. ನಮ್ಮ ಜೀವಿತಗಳಲ್ಲಿ ಹೇಗೆ ನಾವು ಜೀವಿಸುತ್ತಾ ಇದ್ದೇವೆ? ಕ್ರಿಸ್ತನಿಂದ ದೊರೆತಂಥ ನಿಲುವಂಗಿಯನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸ್ತಾ ಇದ್ದೇವೆಯೋ, ಅಥವಾ ಆ ನಿಲುವಂಗಿ ಇಲ್ಲದೆ ಪಾಪಮಯವಾದ ಜೀವಿತ ನಮ್ಮದಾಗಿದೆಯೋ? ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ದೇವರಾತ್ಮನು ನಮ್ಮ ಸಂಗಡ ಮಾತನಾಡುವಾಗ ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ, ಪಾಪ ಪರಿಹಾರದ ನಿಶ್ಚಯತ್ವವನ್ನು ಹೊಂದಿದವರಾಗಿ, ಆತನನ್ನೇ ಹಿಂಬಾಲಿಸುತ್ತಾ ದೇವಭಯ ಭಕ್ತಿಯ ಜೀವಿತವನ್ನು ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ರೂತಳ ಪುಸ್ತಕದಲ್ಲಿ ಬಡವರಿಗಾಗಿ ದೇವರು ಮಾಡಿದ ಒಂದು ನಿಯಮ, ಅದು ಹೊಲದಲ್ಲಿ ಹಕ್ಕಲಾಯುವುದು. ಇನ್ನೊಂದು ಸಮೀಪ ಬಂಧು ಎಂಬುದಾಗಿದೆ. ಹೌದು ಪ್ರಿಯರೇ, ದೇವರು ತನ್ನ ಮಕ್ಕಳ ಬಗ್ಗೆ ಚಿಂತಿಸುತ್ತಾನೆ ಎಂಬ ಸತ್ಯ ನಾವು ತಿಳಿದುಕೊಳ್ಳುವಾಗ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಹೊಸ ಚೈತನ್ಯ, ಸಮಾಧಾನವಿರುತ್ತದೆ. ಇಂತಹ ಆಶೀರ್ವಾದ ನಿಮ್ಮದಾಗಲು ಯಾವಾಗಲೂ ದೇವರಲ್ಲಿ ಸಂತೋಷ ಪಡಿರಿ, ಆತನ ವಾಕ್ಯಗಳಲ್ಲಿ ಆನಂದಿಸಿರಿ. ಪ್ರಿಯರೇ, ನಿಮ್ಮ ಬಗ್ಗೆ ಚಿಂತಿಸಿ ತನ್ನ ವಾಕ್ಯದಲ್ಲಿ ಬಲಪಡಿಸುವ ದೇವರ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕೋ? ಹಾಗಾದರೆ ಇಂದೇ ನಮಗೆ ಕರೆ ಮಾಡಿರಿ, ಇತರರಿಗೆ ದೇವರ ಬಗ್ಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.